ಬಿಡ್ತಾ ಇರುತ್ತೆ. ನುಗ್ಗೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿಬಿಟ್ಟಿದೆ, ಚಿಕ್ಕ ಬಕೆಟಲ್ಲಿ ಎಷ್ಟು ಚೆನ್ನಾಗಿಬಿಟ್ಟಿದೆ. ಎಲ್ಲ ಹೂ, ಗಿಡ ತುಂಬ ಹೂ ಬಿಟ್ಟಿದೆ, ಸೊಪ್ಪು ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಚಿಕ್ಕ ಬಕೆಟು ಅದರಲ್ಲಿ ಎಷ್ಟು ಚೆನ್ನಾಗಿಬಿಟ್ಟಿದೆ ಅಂತ ನೋಡ್ತಾ ಇದ್ರೆ ಒಂದು ಚಂದ. ಅದನ್ನು ಅದಕ್ಕೆ ಒಂದು ಸ್ವಲ್ಪ ಕಿತ್ಕೊಂಡ್ರೆ 1-2 ಸರಿ 3 ಸತಿ ಕಿತ್ಕೋಬೋದು ಈ ಥರ. ಅಷ್ಟು ಚೆನ್ನಾಗಿರುತ್ತೆ ನಾವೇ ಬೆಳ್ಕೊಂಡು ತಿನ್ನೋದ್ರಿಂದ. ಅಷ್ಟು ಚೆನ್ನಾಗಿ ನೋಡಿ ಎಷ್ಟೊಂದು ಬಿಟ್ಬಿಟ್ಟಿದೆ. ಇದೆಲ್ಲ ಮಾರ್ಕೆಟಲ್ಲಿ ಒಂದು ತರಕಾರಿ ಅಂಗಡಿ 10 ರೂಪಾಯಿ ತರಕಾರಿ ಇಡ್ತಾರಲ್ಲ, ಅಲ್ಲಿ ಸಿಗುತ್ತೆ. ಎಲ್ಲ ಸೊಪ್ಪು ಸಿಗುತ್ತೆ ಅಲ್ಲಿ. ಕಾಳುಗಳು, ಸೊಪ್ಪುಗಳು 20 ರೂಪಾಯಿ 25 ರೂಪಾಯಿಗೆಲ್ಲ ಕೊಡ್ತಾರೆ, ಸಿಗುತ್ತೆ. ತಂದು ಇಟ್ಕೊಂಡು ಇಂಥ ಸಣ್ಣ ಬಕೆಟ್ಗಳಿಗೆ ಈ ರೀತಿ ಹಾಕ್ಕೊಂಡು ಎಷ್ಟು ಚೆನ್ನಾಗಿಬಿಟ್ಟಿದೆ ನೋಡಿ. ಎರಡು ಬಕೆಟ್ಗೆ ಹಾಕ್ಕೊಂಡ್ರೆ ಸಾಕು ನೋಡಿ. ಎಷ್ಟೊಂದು ಬಿಡ್ತಾನೆ ಇರುತ್ತೆ. ನೀವೆಷ್ಟೇ ಕೀಳ್ತಾಯಿರಿ 3 ಸರಿ 4 ಸರಿ ಬಿಡ್ತಾ ಇರುತ್ತೆ ಈ ಥರ. ಇಲ್ಲದೆ ಈ ಥರ ಈ ಥರ ಇದು ತಗೊಂಡು ಆನ್ಲೈನ್ ಸಿಗುತ್ತೆ. ಈ ಥರ ಬುಟ್ಟಿಗಳು ತಗೊಂಡು ಮನೆ ಮುಂದೆ ಹಾಕೋಬೋದು, ಇಲ್ಲ ಅಂತಂದರೆ ಮೇಲ್ಗಡೆನೂ ಹಾಕೊಂಡು ಬೆಳ್ಕೊಬೋದು. ಮೇಲ್ಗಡೆ ಹಾಕೊಂಡು ಬೆಳ್ಕೊಂಡ್ರೂ ಏನಿಲ್ಲ, ಮಾಡ್ಬೋದು. ಇದು ಕೊತ್ತಂಬರಿ ಸೊಪ್ಪು, ತಿರ್ಗಾ ದಂಟಿನ ಸೊಪ್ಪು. ಒಂದು ಸರಿ ಎಲ್ಲ ದಂಟಿನ ಸೊಪ್ಪು ಬಿಡುತ್ತೆ, ಒಂದು ಸತಿ ಎಲ್ಲ ಪಾಲಕ್ಕು. ದಂಟು ಹಾಕಿದ್ದೀನಿ, ಇನ್ನೊಂದು 15 ದಿವಸ ಬೇಕು. ಅದು ಎಷ್ಟೊಂದು ಬಿಡುತ್ತೆ ಅಂತ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿ ಬಿಡುತ್ತೆ ಮಾತ್ರ. ಈ ಒಂದು ಸರಿ ಹಾಕಿದ್ರೆ 3 ಸರಿ 4 ಸರಿ ಕಿತ್ಕೋಬೋದು. ಮೇಲ್ಮೇಲೆ ಈ ಥರ ಕಿತ್ಕೋತಾ ಇದ್ದರೆ ಅದೇ ಬೆಳೀತಾ ಇರುತ್ತೆ. ಅಂಗಡಿಲಿ ಈ ಸೊಪ್ಪು ಪಾಲಕ್ ಸೊಪ್ಪು ಕೊಡೋದೇ ಇಲ್ಲ, ಇದು ಜಾಸ್ತಿ ಬೆಳೆಯೋದೇ ಇಲ್ಲ. ಅವರು ಮಾರ್ಕೆಟಲ್ಲಿ ಇದರಲ್ಲಿ ಮನೆ ಮುಂದೆ ಬರೋರು